ನಮಸ್ಕಾರ ಸ್ನೇಹಿತರೆ. ನೀವೇನಾದರೂ ರಾಮನಗರ ಜಿಲ್ಲೆಯ ಪ್ರವಾಸವನ್ನು ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದರೆ, ಯಾವೆಲ್ಲ ಪ್ರವಾಸಿ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ರಾಮನಗರ ಎಂದ ಕೂಡಲೇ ನಮಗೆ ಮೊದಲು ನೆನಪಾಗೋದು ರೇಷ್ಮೆ ನಗರಿ ಅಂತ ಮತ್ತು ಚನ್ನಪಟ್ಟಣದ ಗೊಂಬೆಗಳು. ಇದು ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿಯೂ ಕೂಡ ಹೆಸರನ್ನು ಪಡೆದುಕೊಂಡಿದೆ. ರಾಮನಗರದಲ್ಲಿ ಮೊದಲು ನೋಡಬೇಕಾದ ಸ್ಥಳ ಅಂದರೆ ಅದು ರಾಮದೇವರ ಬೆಟ್ಟ. ಈ ಬೆಟ್ಟ ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಚಾರಣಪ್ರಿಯರಾಗಿದ್ದರೆ ಇದು ಅದ್ಭುತ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿ ಶ್ರೀರಾಮ ಮತ್ತು ಆಂಜನೇಯ ದೇವರುಗಳ ದೇವಾಲಯಗಳಿವೆ. ಇಲ್ಲಿ ಈ ಹಿಂದೆ ಹಿಂದಿಯ ಶೋಲೆ ಚಿತ್ರೀಕರಣಗೊಂಡಿತ್ತು. ಈ ಕಾರಣಕ್ಕಾಗಿ ಇದನ್ನ ಶೋಲೆ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಅಲ್ಲದೆ ಇದು ಭಾರತದ ಮೊದಲ ರಣಹದ್ದುಗಳ ಸಂರಕ್ಷಿತ ಪ್ರದೇಶ ಅಂತ ಕರೆಸಿಕೊಂಡಿದೆ. ಈ ಸ್ಥಳ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿದ್ದು, ಬೆಟ್ಟದ ತುದಿಯನ್ನು ತಲುಪಿದಾಗ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಸವಿಯಬಹುದು. ಜನಪದ ಲೋಕ. ಕನ್ನಡ ಸಾಹಿತ್ಯ ಮತ್ತು ಜನಪದ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ವ್ಯಕ್ತಿ ಎಸ್.ಎಲ್. ನಾಗೇಗೌಡರು ಈ ಸ್ಥಳವನ್ನು ಸ್ಥಾಪನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಇಡೀ ಗ್ರಾಮೀಣ ಸಂಸ್ಕೃತಿಯ ಹೂರಣವೇ ಅಡಗಿದೆ. ಗ್ರಾಮೀಣ ಪ್ರದೇಶದ ಚಿತ್ರಣ ಮತ್ತು ಜನಪದ ಸಂಸ್ಕೃತಿಯನ್ನು ತಿಳಿಯಲು ಇಲ್ಲಿಗೆ ಭೇಟಿಯನ್ನು ನೀಡಬಹುದು. SRS ಹಿಲ್ಸ್. ಶ್ರೀ ರೇವಣಸಿದ್ದೇಶ್ವರ ಬೆಟ್ಟವನ್ನು ಸಂಕ್ಷಿಪ್ತವಾಗಿ SRS ಬೆಟ್ಟ ಅಂತ ಕರೀತಾರೆ. ಈ ಸ್ಥಳ ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಏಕಶಿಲಾ ಬೆಟ್ಟವಾಗಿದೆ. ಇಲ್ಲಿ ಶಿವನ ದೇವಾಲಯವಿದೆ. ಚಾರಣ ಮಾಡಲು ಇದೊಂದು ಅದ್ಭುತ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿಯ ಪ್ರಕೃತಿಯ ಸೌಂದರ್ಯ ರೋಮಾಂಚನಕಾರಿಯಾಗಿದೆ. ಇಲ್ಲಿಯೂ ಕೂಡ ಭೇಟಿಯನ್ನು ನೀಡಬಹುದು. ಸಾವಂದುರ್ಗ ಬೆಟ್ಟ. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ಏಷ್ಯಾದ ಅತಿದೊಡ್ಡ ಏಕಶಿಲಾ ಬೆಟ್ಟ ಅಂತ ಕರೆಸಿಕೊಂಡಿದೆ. ಬೆಟ್ಟದ ತುದಿಯಲ್ಲಿ ಸಾವಂಡಿ, ವೀರಭದ್ರಸ್ವಾಮಿ ಮತ್ತು ನರಸಿಂಹಸ್ವಾಮಿ ದೇವಾಲಯಗಳಿವೆ. ಕೆಂಪೇಗೌಡರ ಆಳ್ವಿಕೆ ಕಾಲದಲ್ಲಿ ಇದು ಪ್ರಮುಖ ಕೋಟೆಯಾಗಿತ್ತು. ಸೂರ್ಯೋದಯ ವೀಕ್ಷಣೆ ಮಾಡಲು ಈ ಸ್ಥಳಕ್ಕೆ ಚಾರಣವನ್ನ ಮಾಡಬಹುದು. ಇದೊಂದು ಅದ್ಭುತ ಸ್ಥಳ ಅಂತಾನೆ ಹೇಳ್ಬೋದು. ಕಣ್ವ ಜಲಾಶಯ. ಚನ್ನಪಟ್ಟಣ ಬಳಿ ಇರುವ ಈ ಜಲಾಶಯವನ್ನ ಬೆಟ್ಟ ಗುಡ್ಡೆಗಳ ಮಧ್ಯೆ ನಿರ್ಮಿಸಲಾಗಿದೆ. ಇಲ್ಲಿ ಪಕ್ಷಿ ವೀಕ್ಷಣೆ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಅದೇ ರೀತಿ ಪ್ರಕೃತಿ ಸೊಬಗನ್ನು ಕೂಡ ಸವಿಯಬಹುದು. ಚನ್ನಪಟ್ಟಣ ಈ ಹಿಂದೆ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಅರಸರು, ಮೈಸೂರು ಒಡೆಯರು ಹೀಗೆ ಅನೇಕ ರೀತಿಯ ಸಂಸ್ಥಾನ ಆಳ್ವಿಕೆಯನ್ನು ನಡೆಸಿತ್ತು. ಚನ್ನಪಟ್ಟಣವನ್ನ ಬೊಂಬೆಗಳ ನಾಡು ಅಂತಾನೆ ಕರೀತಾರೆ. ಸುಮಾರು 2 ಶತಮಾನಗಳ ಇತಿಹಾಸವಿರುವ ಈ ನಗರ ಮರದ ಆಟಿಕೆಗಳಿಗೆ ಮತ್ತು ಬೊಂಬೆಗಳಿಗೆ ಹೆಸರುವಾಸಿಯಾಗಿವೆ. ಇಂದಿಯೂ ಕೂಡ ಈ ಆಟಿಕೆಗಳು ದೇಶ ವಿದೇಶಗಳಲ್ಲಿ ಹೆಸರನ್ನ ಪಡೆದುಕೊಂಡಿವೆ. ಇವುಗಳನ್ನ ದಂತ ಮರದಿಂದ ತಯಾರಿಸಲಾಗುತ್ತೆ. ಬೆಂಗಳೂರು ಮತ್ತು ಮೈಸೂರು ನಡುವೆ ಬರುವ ಈ ಸ್ಥಳ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ತಿಮ್ಮಪ್ಪನ ಬೆಟ್ಟ. ಪ್ರಕೃತಿ ಪ್ರಿಯರಿಗೆ, ಬೈಕರ್ಗಳಿಗೆ, ಚಾರಣ ಮಾಡುವವರಿಗೆ ಈ ಸ್ಥಳ ಹೇಳಿ ಮಾಡಿಸಿದ ಸ್ಥಳವಾಗಿದೆ. ಇಲ್ಲಿ ಶ್ರೀ ತಿಮ್ಮಪ್ಪನ ದೇವಾಲಯವಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಟವು ಅದ್ಭುತವಾಗಿರುತ್ತೆ. ಮಳೆಗಾಲ ಮುಗಿದ ನಂತರ ಈ ಸ್ಥಳ ಹಸಿರು ಉದ್ದು ಕಂಗೊಳಿಸುತ್ತೆ. ಇಲ್ಲಿಗೂ ಸಹ ಭೇಟಿಯನ್ನು ನೀಡಬಹುದು. ನಾರಾಯಣಗಿರಿ ಬೆಟ್ಟ. ಚಾರಣಕ್ಕೆ ಹೆಸರುವಾಸಿಯಾದ ಈ ಸ್ಥಳ ಸುತ್ತಮುತ್ತಲಿನ ಬೆಟ್ಟಗಳು ಮತ್ತು ಕಣಿವೆಗಳ ವಿಹಂಗಮ ನೋಟ ಕಣ್ಮನ ಸೆಳೆಯುತ್ತೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ವೀಕ್ಷಣೆಗೆ ಇದೊಂದು ಅದ್ಭುತ ಸ್ಥಳ ಅಂತಾನೆ ಹೇಳಬಹುದು. ಚುಂಚಿ ಜಲಪಾತ. ಕನಕಪುರ ಹತ್ತಿರವಿರುವ ಅರ್ಕಾವತಿ ನದಿಯ ಸುಂದರ ಜಲಪಾತ ಇದಾಗಿದೆ. ಚಾರಣಕ್ಕೆ ಉತ್ತಮ ಸ್ಥಳ ಅಂತಾನೆ ಹೇಳ್ಬೋದು. ಕನಕಪುರ ಮತ್ತು ಮೇಕದಾಟು ರಸ್ತೆಯಲ್ಲಿ ಈ ಜಲಪಾತವನ್ನು ಕಾಣಬಹುದು. ಸುಮಾರು 100 ಅಡಿ ಎತ್ತರದ ಜಲಪಾತ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಗೌಡಕೆರೆ ಚಾಮುಂಡೇಶ್ವರಿ ದೇವಾಲಯ. ಚನ್ನಪಟ್ಟಣದ ಬಳಿ ಇರುವ ಈ ದೇವಾಲಯ ದೇಶದಾದ್ಯಂತ ಭಕ್ತರನ್ನ ಆಕರ್ಷಿಸುತ್ತೆ. 60 ಅಡಿ ಎತ್ತರದ ಪಂಚಲೋಹ ಚಾಮುಂಡೇಶ್ವರಿ ವಿಗ್ರಹ ಇಲ್ಲಿದೆ. ಇದು ಕೂಡ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಸ್ನೇಹಿತರೆ, ಇದಲ್ಲದೆ ರಾಮನಗರದ ರೇಷ್ಮೆ ಮಾರುಕಟ್ಟೆಯು ಕೂಡ ದೇಶ ವಿದೇಶಗಳಲ್ಲಿಯೂ ಹೆಸರನ್ನ ಪಡೆದುಕೊಂಡಿದೆ. ಇದು ಕೂಡ ಪ್ರಮುಖ ಆಕರ್ಷಣೆಯಾಗಿದೆ. ಹೀಗೆ 10 ಹಲವು ಪ್ರವಾಸಿ ಸ್ಥಳಗಳಿಂದ ರಾಮನಗರ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಇದಿಷ್ಟು ರಾಮನಗರ ಜಿಲ್ಲೆಯಲ್ಲಿ ನೀವು ನೋಡಲೇಬೇಕಾದ ಪ್ರಮುಖ ಪ್ರವಾಸಿ ಸ್ಥಳಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.